ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತೊಂದು ಬ್ಯೂಟಿಫುಲ್ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ದಟ್ ಈಸ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್ ಅಂತ ಕರಿಬೋದು ನೀವು, ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸಸ್. ಈ ಕಂಪನಿ ಹೆಸರು BNPN ಅಂತ ಕರೀತಾರೆ. ಯೂಶಲಿ BNPM ಅಂತ ಕರೀತಾರೆ. ಬ್ಯಾಂಕ್ ನೋಟ್ ಪೇಪರ್ ಮಿಲ್ ಅಂತೇಳಿ. ಓಕೆ, ಬ್ಯಾಂಕ್ ನೋಟ್ ಪೇಪರ್ ಮಿಲ್ ಇಸ್ ದ ಫುಲ್ ಫಾರ್ಮ್ ಆಫ್ ದ BNPM ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು. ಇದು ಮೈಸೂರಲ್ಲಿ ನಿಮಗೆ ಲೊಕೇಶನ್ ಇದೆ ಗೈಸ್. ದಿಸ್ ನೋಟ್ ಕಂಪನಿ ಈಸ್ ದೇರ್ ಇನ್ ದ ಮೈಸೂರು. ಇವ್ರು ಏನು ಮಾಡ್ತಾರೆ ಅಂದರೆ, ನಾವೇನು ಕರೆನ್ಸಿ ನೋಟ್ಸ್ ಯೂಸ್ ಮಾಡ್ತೀವಲ್ಲ, ಆ ನೋಟ್ ಪೇಪರ್ನ ತಯಾರಿಸ್ತಾರೆ. ಐ ಮೀನ್ ಇಟ್ ಈಸ್ ಅ ಮಿಲ್ ಫಾರ್ ದ ಪೇಪರ್, ಕರೆನ್ಸಿ ಪೇಪರ್ಸ್. ಓಕೆ, ಬಟ್ BNMPL ಅಂತಿದೆಲ್ಲ, ಇದು ಬಂದ್ಬಿಟ್ಟು ಎ ಸಬ್ಸಿಡಿಯರಿ ಆಫ್ RBI ಕಂಪ್ನಿ ಇರುತ್ತೆ. ಇವ್ರು ಬಂದ್ಬಿಟ್ಟು ಕರೆನ್ಸಿನ ಪ್ರಿಂಟ್ ಮಾಡ್ತಾರೆ. ಈ ನೋಟ್ನ ಪ್ರಿಂಟ್ ಮಾಡೋದು BNPN, ಅಲ್ಲಿಂದ ಬಂದಿರೋ ಪೇಪರ್ ಮೇಲೆ ಕರೆನ್ಸಿನ ಪ್ರಿಂಟ್ ಮಾಡೋದು BRPNMPL ಅಂತೇಳಿ. ಓಕೆ, ಎರಡು ಬಾಜುನೇ ಇದೆ ಕಂಪ್ನೀಸ್. ಸೊ ಇವೆರಡು ಏನಂತಂದ್ರೆ ನೋಡಿ, 12,000 TPA ಪ್ರೊಡಕ್ಷನ್ ಮಾಡ್ತಾರೆ. ಮೈಸೂರಲ್ಲೇ ಇದೆ. ಕರ್ನಾಟಕ ಇಸ್ ದ ಪ್ರೊಡಕ್ಷನ್ ಯೂನಿಟ್. ಸೊ ನಾವು ಕಮಿಂಗ್ ಟುವರ್ಡ್ಸ್ ವೇಕೆನ್ಸೀಸ್ ಕಡೆ ಬರೋದಾದ್ರೆ, ಅದಕ್ಕಿಂತ ಹೇಳೋಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಅಂಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಎಲ್ಲ ಅಪ್ಡೇಟ್ಸು, ನಾನು ಏನೇ ಹಾಕಿದ್ರು ಅಪ್ಡೇಟ್ಸ್ ಕರ್ನಾಟಕ ಗೌರ್ಮೆಂಟ್ ಬಗ್ಗೆ ಆಗಿರ್ಬೋದು, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ವೇರ್ ದ ಕರ್ನಾಟಕ ಪೀಪಲ್ ಕ್ಯಾನ್ ಅಪ್ಲೈ, ಸೊ ಇದೆಲ್ಲದಕ್ಕೂ ನಾನು ಹೆಲ್ಪ್ಫುಲ್ ಆಗುತ್ತೆ ವಿಡಿಯೋಸು. ಸೊ ಇಷ್ಟು ಹೇಳುತ್ತಾ ನಾನು ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ ನಂಬರ್ ಕೊಟ್ಟಿದ್ದಾರೆ. ಇದು ನಂಬರ್ ಒಂದ್ಸಲ ನೋಡ್ಕೊಳ್ಳಿ. 30/5/2024 ರಿಲೀಸ್ ಆಗಿದೆ. ಈಗ ಜೂನ್ ಎಲ್ಲ ನಮಗೆ ಅಪಾರ್ಚುನಿಟಿ ಇದೆ ಅಪ್ಲೈ ಮಾಡೋದಕ್ಕೆ. ನೋಡಿ ಓಪನಿಂಗ್ಸ್ ಯಾವ ಥರ ಇದೆ. ಇದು ಬಂದ್ಬಿಟ್ಟು ಒಂದು ನಾನ್ ಎಕ್ಸಿಕ್ಯೂಟಿವ್ ಕ್ಯಾಡರ್ ಇರಲ್ಲ, ನಾನ್ ಎಕ್ಸಿಕ್ಯೂಟಿವ್ ಕ್ಯಾಡರ್ ಫಾರ್ ದ ಪ್ರಾಸೆಸ್ ಅಸಿಸ್ಟೆಂಟ್ ಗ್ರೇಡ್ 1 ಅಂತ ಕರೀತಾರೆ. ಓಕೆ, ಡಿಸಿಪ್ಲೈನ್ಸ್ ನೋಡಿ, ಮೆಕ್ಯಾನಿಕಲ್ ಇದೆ, ಎಲೆಕ್ಟ್ರಿಕಲ್ ಇದೆ, ಎಲೆಕ್ಟ್ರಾನಿಕ್ಸ್, ಕೆಮಿಕಲ್, ಪಲ್ಪ್ ಅಂಡ್ ಪೇಪರ್, ಸಿವಿಲ್, ಕೆಮಿಸ್ಟ್ರಿ, ಅಕೌಂಟ್ಸ್ ಅಸಿಸ್ಟೆಂಟ್ ಇದೆ, ಅಂಡ್ ಆಫೀಸ್ ಅಸಿಸ್ಟೆಂಟ್ ಅಂತಾನು ಇದೆ. ಓಪನಿಂಗ್ಸ್, ಟೋಟಲ್ ನಂಬರ್ ಆಫ್ ಓಪನಿಂಗ್ಸ್ ಆರ್ 39 ಓಪನಿಂಗ್ಸ್ ಬಿಟ್ಟಿದ್ದಾರೆ. ಇದೇ ಫಸ್ಟ್ ಟೈಮ್ ಇಷ್ಟೆಲ್ಲ ಓಪನಿಂಗ್ಸ್ ಬಿಟ್ಟಿದ್ದಾರೆ. ಮೆಕ್ಯಾನಿಕಲ್ ನೋಡಿ 10 ವೇಕೆನ್ಸೀಸ್ ಇದೆ, ಎಲೆಕ್ಟ್ರಿಕಲ್ 4 ಇದೆ, ಇದರಲ್ಲಿ OBCಗೆ ಒಂದಿದೆ, ಅಂಡ್ ಅನ್ರಿಸರ್ವ್ಡ್ಗೆ 3 ಇದೆ. ಅಂಡ್ ಮೆಕ್ಯಾನಿಕಲ್ ಅಲ್ಲಿ ನೋಡಿ 4 ಓಪನಿಂಗ್ಸ್ ಇದಾವೆ ಇನ್ ಅನ್ರಿಸರ್ವ್ಡ್, ಅಂಡ್ EWS ಒಂದಿದೆ, OBCಗೆ 2 ಇದೆ, SCಗೆ ಒಂದು, STಗೆ 2, STಗೆ ಒಂದಿದೆ. ಓಕೆ, ಟೋಟಲ್ 10 ವೇಕೆನ್ಸೀಸ್. ಎಲೆಕ್ಟ್ರಾನಿಕ್ಸ್ ಅಲ್ಲಿ ನೋಡಿ ಸಹ, ಎಲೆಕ್ಟ್ರಾನಿಕ್ಸ್ ಅಲ್ಲಿ ಸಹ ನಿಮಗೆ 5 ವೇಕೆನ್ಸೀಸ್ ಇದಾವೆ. ಅದರಲ್ಲಿ ಒಂದು ST, ಒಂದು OBC ಅಂಡ್ 3 ಫಾರ್ ಅನ್ರಿಸರ್ವ್ಡ್ ಇದೆ ಗೈಸ್. ನೋಡಿ, ಎಲೆಕ್ಟ್ರಾನಿಕ್ಸ್ ಪೀಪಲ್ ಅಂಡ್ ಎಲೆಕ್ಟ್ರಿಕಲ್ ಪೀಪಲ್ ಅಂಡ್ ಮೆಕ್ಯಾನಿಕಲ್ ಪೀಪಲ್ ಹೂ ಓವರ್ ಅಪ್ಲೈಡ್ ಫಾರ್ BMRCL ಅಲ್ಲಿ ಸೆಲೆಕ್ಟ್ ಆಗದೇ ಇರೋಂಥ ಕ್ಯಾಂಡಿಡೇಟ್ಸ್, ಹಾಗೂ KPCL ಅಲ್ಲಿ ಸೆಲೆಕ್ಟ್ ಆಗದೇ ಇರೋಂಥ ಕ್ಯಾಂಡಿಡೇಟ್ಸ್, ಅಥವಾ GTTCಗೆ ಅಪ್ಲೈ ಮಾಡದೇ ಇರೋಂಥ ಕ್ಯಾಂಡಿಡೇಟ್ಸ್ಗೆ ನಾನು ಕೇಳ್ಕೊಳ್ಳೋದೇನಂತಂದರೆ, ಅಪ್ಲೈ ಫಾರ್ BNPM. ಮೈಸೂರು ಅಂದರೆ ಯಾರು ಸಹ ಮೈಸೂರಿಗೆ ಬಿಡಬೇಕಂತ ಇಷ್ಟಪಡಲ್ಲ ಗೈಸ್. ಮೈಸೂರು ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್. ಆ್ಯಂಡ್ ಈ ಎಕ್ಸಾಮ್ ಪೇಪರಿನ ಪ್ಯಾಟ್ರನ್ನು ಆ್ಯಂಡ್ ಹೌ ಇದು ಟೆಸ್ಟ್ ಯಾವ ಥರ ನಡೆಯುತ್ತೆ ಏನಂತ ನಮಗೆ ಸಂಪೂರ್ಣ ಮಾಹಿತಿ ಇದೆ. ಆ್ಯಂಡ್ ವಿ ಗೈಡ್ ಯು ಫಾರ್ ದಿಸ್ ಎಕ್ಸಾಮಿನೇಷನ್. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ, ಆ್ಯಂಡ್ ಇಫ್ ಯು ವಾಂಟ್ ಟು ಪ್ರಿಪೇರ್ ಸ್ಪೆಸಿಫಿಕಲಿ ಫಾರ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಓಕೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ಗೆ ಪ್ರಿಪೇರ್ ಮಾಡಬೇಕಂತ ಅಂದ್ಕೊಂಡಿದ್ರೆ, ನಾನಿಲ್ಲೊಂದು ನಂಬರ್ ಹಾಕಿರ್ತೀನಿ. ಈ ನಂಬರ್ಗೆ ಕರೆ ಮಾಡಿ, 8073568849. ಓಕೆ, ಈ ನಂಬರ್ ಕರೆ ಮಾಡಿ, ಆ್ಯಂಡ್ ವಿ ವಿಲ್ ಗೈಡ್ ಯು ಫಾರ್ ದ ಎಕ್ಸಾಮ್ ಪ್ರಿಪ್ರೇಷನ್. ಓಕೆ, ಪಕ್ಕಾ ಸೆಲೆಕ್ಷನ್ ಆಗೇ ಆಗುತ್ತೆ, ನೋ ನೀಡ್ ಟು ವರಿ. ಅನ್ರಿಸರ್ವ್ಡಲ್ಲಿ ಜಾಸ್ತಿ ವೇಕೆನ್ಸೀಸ್ ಇದಾವೆ ಗೈಸ್. ಇದು ಬೆಂಗಳೂರಲ್ಲಿ ಇರೋದ್ರಿಂದ, ಮೈಸೂರಲ್ಲಿ ಇರೋದ್ರಿಂದ ಕರ್ನಾಟಕದವ್ರಿಗೆ ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ. ಅಪ್ಲೈ ಮಾಡ್ಕೊಳ್ಳಿ. ಡು ನಾಟ್ ವೇಸ್ಟ್ ಯುವರ್ ಟೈಮ್, ಪ್ರೀಶಿಯಸ್ ಟೈಮ್. ಕೆಮಿಕಲಲ್ಲಿ ನೋಡಿ 6 ವೇಕೆನ್ಸೀಸ್ ಇದೆ. ಅದರಲ್ಲಿ 2 ಅನ್ರಿಸರ್ವ್ಡ್ ಇದೆ, ಆ್ಯಂಡ್ 1 ಫಾರ್ EWS, 1 ಫಾರ್ OBC, 1 ಫಾರ್ ST ಆ್ಯಂಡ್ 1 ಫಾರ್ SC. ಈ ಥರ 6 ವೇಕೆನ್ಸಿ ಇದೆ. ಪಲ್ಪ್ ಅಂಡ್ ಪೇಪರ್ ಆಲ್ಸೋ ದೇರ್ ಆರ್ 6 ವೇಕೆನ್ಸೀಸ್. ಸಿವಿಲ್ಗೆ 2 ವೇಕೆನ್ಸಿ ಇದೆ, ಕೆಮಿಸ್ಟ್ರಿಗೆ 2, ಅಕೌಂಟ್ಸ್ ಅಸಿಸ್ಟೆಂಟ್ಗೆ 2, ಆ್ಯಂಡ್ ಆಫೀಸ್ ಅಸಿಸ್ಟೆಂಟ್ಗೆ 2. ಈಗ ಕ್ವಾಲಿಫಿಕೇಶನ್ ಏನಿರಬೇಕನ್ನೋದು ನೋಡೋಣ. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ನೋಡಿ 5/6 ಸ್ಟಾರ್ಟ್ ಆಗಿದೆ. 36 ಅಂದರೆ 30th ಆಫ್ ಜೂನ್ ತನಕ ನಿಮಗೆ ಓಪನ್ ಇರುತ್ತೆ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಅಪ್ಲೈ ಫ್ರಮ್ ದೇರ್. ಈಗ ನಮಗೆ ಎಲಿಜಿಬಿಲಿಟಿ ಗ್ರೇಡ್ ಆ್ಯಂಡ್ ಮ್ಯಾಕ್ಸಿಮಮ್ ಏಜ್ ಕಡೆ ಬರೋದಾದರೆ, ಪ್ರಾಸೆಸ್ ಅಸಿಸ್ಟೆಂಟ್ ಗ್ರೇಡ್ 1 ಟೆಕ್ನಿಕಲ್, ಇದು ಬಂದ್ಬಿಟ್ಟು ಅದು ಟೆಕ್ನಿಕಲ್ ಪೊಸಿಷನ್ನಿನ ಹೆಸರು. ಓಕೆ, ಪ್ರಾಸೆಸ್ ಅಸಿಸ್ಟೆಂಟ್ ಗ್ರೇಡ್ 1 ಅಂತ ಕರೀತಾರೆ. ನೀವು ಎಲ್ಲ ಈ ಪರ್ಟಿಕ್ಯುಲರ್ ನಾನೇ ಪೊಸಿಷನ್ಸ್ ರೀಡ್ ಮಾಡಿದೆ, ಅದರಲ್ಲಿ ಅಪ್ಲೈ ಮಾಡಿದೆ. ಮೆಕ್ಯಾನಿಕಲ್ ಡಿಸಿಪ್ಲೈನಲ್ಲಿ 10 ಇದ್ವಲ್ಲ, ಮಿನಿಮಮ್ ಏಜ್ ಲಿಮಿಟ್ 18 ಇಯರ್ಸ್ ಆ್ಯಂಡ್ 28 ಇಯರ್ಸ್ ಇಸ್ ದ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಆಗಿರುತ್ತೆ. ಓಕೆ, ಆ್ಯಂಡ್ ಇದರಲ್ಲಿ ನೋಡಿ, ಪಾಸ್ ಇನ್ ಮೆಟ್ರಿಕ್ ಆಗಿರ್ಬೋದು, SSLC ಆಗಿರ್ಬೋದು, 10th ಕ್ಲಾಸ್ ಬೋರ್ಡ್ ಪಾಸ್ ಆಗಿರ್ಬೇಕು, ಅಂದರೆ SSLC ಪಾಸ್ ಆಗಿರ್ಬೇಕು, ಹಾಗೂ
ಎ ಮಿನಿಮಮ್ 2 years ಡ್ಯೂರೇಷನ್ ಕೋರ್ಸ್ ಇನ್ ITI ಟ್ರೇಡ್ ಮಾಡಿರಬೇಕು, ಆದರೂ ನೀವು ಎಲಿಜಿಬಲ್. ಓಕೆ, SSLC ಹಾಗೂ 2 years ಮಿನಿಮಮ್ ಡ್ಯೂರೇಷನ್ ಆಫ್ ITI ಟ್ರೇಡ್ ಮಾಡಿದ್ದೀರಾ ಅಂತಂದರೆ, ದಟ್ ಈಸ್ NTC ಆರ್ NCVT ಆರ್ SCVT ಮಾಡಿದ್ರಂತಂದ್ರೆ ಇನ್ ಫಿಟ್ಟರ್, ಮಷಿನಿಸ್ಟ್, ಟರ್ನರ್, ಮೆಕ್ಯಾನಿಕ್, ಮಷಿನ್ ಟೂಲ್ ಇದರಲ್ಲಿ ಮಾಡಿದ್ರು ಸಹ ಯು ಗೈಸ್ ಆರ್ ಎಲಿಜಿಬಲ್. ಆರ್ ನೀವು 3 years ಡಿಪ್ಲೊಮಾ ಮಾಡಿದಿರ ವಿತ್ 60% ಅಗ್ರಿಗೇಟ್ ಇದೆ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫ್ರಮ್ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ ಅಂದು ಸಹ ನೀವು ಎಲಿಜಿಬಲ್. SSLC ಪ್ಲಸ್ ITI ಆಗಿರ್ಬೋದು ಅಥವಾ 3 years ಡಿಪ್ಲೊಮಾ ಮಾಡಿದ್ರು ಸಹ ಯು ಗೈಸ್ ಆರ್ ಎಲಿಜಿಬಲ್. ಅಂಡ್ ಅಲಾಂಗ್ ವಿತ್ ದಟ್ ಎಕ್ಸ್ಪೀರಿಯನ್ಸ್ ಏನಿರಬೇಕು ಅದನ್ನು ಕೇಳಿದ್ದಾರೆ ನೋಡಿ. ಮಿನಿಮಮ್ 2 years ಎಕ್ಸ್ಪೀರಿಯನ್ಸ್ ಇರ್ಬೇಕು ಗೈಸ್. ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಬೇಕು, ಅದೊಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಆಪರೇಷನ್ ಇರ್ಬೋದು, ಪ್ರಾಸೆಸ್ ಇರ್ಬೋದು. ಓಕೆ, ಮೇಂಟೆನೆನ್ಸ್ ಫಾರ್ ITI ಟ್ರೇಡ್ಗೆ, ITI ಟ್ರೇಡ್ ಅದೇ ಮೇಂಟೆನೆನ್ಸ್ ಮಾಡಲಿ ಇರ್ಬೇಕು ನೀವು. ಓಕೆ, ಅಂಡ್ ಸರ್ಟಿಫಿಕೇಟ್ ಹೋಲ್ಡರ್ಸ್ 1 year ಅಪ್ರೆಂಟಿಶಿಪ್ ಟ್ರೈನಿಂಗ್ ವಿಲ್ ಆಲ್ಸೋ ಬಿ ಕನ್ಸಿಡರ್ಡ್. ನೋಡಿ 1 ವರ್ಷ ಅಪ್ರೆಂಟಿಶಿಪ್ ಮಾಡಿರ್ತೀರಿ ಹೇಗಿದ್ರು, ಅದನ್ನು ಸಹ ಕನ್ಸಿಡರ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಇನ್ ಎನಿ ಆಫ್ ದ ಫಾಲೋಯಿಂಗ್ ಇಂಡಸ್ಟ್ರೀಸ್, ಪೇಪರ್ ಅಂಡ್ ಪಲ್ಪ್ ಇಂಡಸ್ಟ್ರಿ ಇರ್ಬೋದು, ಫರ್ಟಿಲೈಸರ್, ಪೆಟ್ರೋಲಿಯಂ, ಕೆಮಿಕಲ್ ಪ್ಲಾಂಟ್ ಅಲ್ಲಿ ಇರ್ಬೋದು, ಅಥವಾ ಅದರ್ ಪ್ರೊಡಕ್ಷನ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಇದ್ರು ಸಹ ಓಕೆ ಎಲಿಜಿಬಲ್. ಅಂಡ್ ಫಾರ್ ಡಿಪ್ಲೊಮಾ ಹೋಲ್ಡರ್ಸ್ ಎಕ್ಸ್ಪೀರಿಯನ್ಸ್ ಈಸ್ ನಾಟ್ ಎಸೆನ್ಷಿಯಲ್. ನೋಡಿ ಗೈಸ್, ಫಾರ್ ಡಿಪ್ಲೊಮಾ ಹೋಲ್ಡರ್ಸ್ ಎಕ್ಸ್ಪೀರಿಯನ್ಸ್ ಈಸ್ ನಾಟ್ ಎಸೆನ್ಷಿಯಲ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಡಿಪ್ಲೊಮಾ ಹುಡುಗರಿಗೆ ಎಕ್ಸ್ಪೀರಿಯನ್ಸ್ ಬೇಕಾಗಲ್ಲ. ಯು ಗೈಸ್ ಕ್ಯಾನ್ ಅಪ್ಲೈ ಸ್ಟ್ರೈಟ್ ಅವೇ ವಿತೌಟ್ ಎನಿ ಎಕ್ಸ್ಪೀರಿಯನ್ಸ್. ITI ಹುಡುಗರಾದರೆ 2 ವರ್ಷ ಎಕ್ಸ್ಪೀರಿಯನ್ಸ್ ಬೇಕಾಗಿರುತ್ತೆ. ಫಾರ್ ಆಲ್ ಅದರ್ ಪೀಪಲ್ ನೋ ನೀಡ್ ಆಫ್ ಎನಿ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಫಾರ್ ಆಲ್ ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ಗೆ ಅದೇ ಎಕ್ಸ್ಪೀರಿಯನ್ಸ್ ಬೇಕಾಗಲ್ಲ, ಡೈರೆಕ್ಟಾಗಿ ನೀವು ಅಪ್ಲೈ ಮಾಡ್ಕೋಬೋದು. ಅದೇ ಥರ ಎಲೆಕ್ಟ್ರಿಕಲ್ ಡಿಸಿಪ್ಲೈನಲ್ಲೂ ಸಹ 4 ವೇಕೆನ್ಸೀಸ್ ಇದಾವೆ, 18 ಇಂದ 21 ವರ್ಷ ಏಜ್ ಲಿಮಿಟು. ಇದರಲ್ಲೂ ಸಹ ಅದೇ ಥರ SSLC ಹಾಗೂ ITI ಮಾಡಿದರೆ ನಿಮಗೆ 2 ವರ್ಷ ಎಕ್ಸ್ಪೀರಿಯನ್ಸ್ ಬೇಕಾಗಿರುತ್ತೆ. ಅದೇ 3 ವರ್ಷ ಡಿಪ್ಲೊಮಾ ಮಾಡಿದರೆ ಯಾವುದೇ ಥರ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಓಕೆ, ಎಲೆಕ್ಟ್ರಿಕಲ್ ಕ್ಯಾಂಡಿಡೇಟ್ಸ್ಗೂ ಸಹ ಅದೇ ಥರನೇ. ಆ್ಯಂಡ್ ಎಲೆಕ್ಟ್ರಾನಿಕ್ಸ್ಗೂ ಸಹ ಅದೇ ಥರ ITI SSLC ಪ್ಲಸ್ ITI ಟ್ರೇಡು ಇನ್ ಸ್ಪೆಸಿಫಿಕ್ ಆಗಿ ಇಲ್ಲಿ ಕೊಟ್ಟಿರುವಂಥ ಕೋರ್ಸಸಲ್ಲಿ ಮಾಡಿರ್ಬೇಕು ನೀವು ಎಲೆಕ್ಟ್ರಾನಿಕ್ಸ್ ಅಂದರೆ. ಆ ನಂತರ ನೋಡಿ ಇಲ್ಲಿ 2 years ಎಕ್ಸ್ಪೀರಿಯನ್ಸು ಸಹ ಇರಬೇಕು ಇನ್ ಪ್ರೊಡಕ್ಷನ್ ಇಂಡಸ್ಟ್ರಿ ಅಥವಾ ಪೇಪರ್ ಮಿಲ್ಲು ಅಥವಾ ಕೆಮಿಕಲ್ ಫರ್ಟಿಲೈಸರ್. ಅದರಲ್ಲಿ ಡಿಪ್ಲೊಮಾ ಆಗಿದ್ರೆ ನೋಡಿ, ಡಿಪ್ಲೊಮಾನಲ್ಲಿ ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅವರು ಎಲಿಜಿಬಲ್ ಇದ್ದಾರೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಅವರು ಎಲಿಜಿಬಲ್ ಇದ್ದಾರೆ, ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಅವರು ಎಲಿಜಿಬಲ್ ಇದ್ದಾರೆ. ನೋಡಿ ಗೈಸ್, ಇಲ್ಲಿ ಡಿಪ್ಲೊಮಾದವ್ರಿಗೆ ಯಾವುದೇ ಥರ ಎಕ್ಸ್ಪೀರಿಯನ್ಸ್ ಇಲ್ಲೂ ಸಹ ಇಲ್ಲ. ಬಟ್ ಒಂದು ಇಂಪಾರ್ಟೆಂಟ್ ಏನಂತಂದರೆ, ಎಲೆಕ್ಟ್ರಿಕಲ್ ಅವರಿಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತಾನೆ ಆಗಿರಬೇಕು. ಓಕೆ, 3 years ಡಿಪ್ಲೊಮಾ ವಿತ್ 60% ಮಾರ್ಕ್ಸ್ ಅಗ್ರಿಗೇಟ್ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆದವ್ರು ಮಾತ್ರ ಈ ಎಲೆಕ್ಟ್ರಿಕಲ್ಗೆ ಅಪ್ಲೈ ಮಾಡಬೇಕಾಗುತ್ತೆ, ಅಥವಾ ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ ಅಪ್ರೂವ್ಡ್ ಫ್ರಮ್ AICT. ಓಕೆ, ಆ್ಯಂಡ್ ಅದು ಬಿಟ್ಟರೆ ಎಲೆಕ್ಟ್ರಾನಿಕ್ಸ್ ಡಿಸಿಪ್ಲೈನಲ್ಲಿ ಎಲೆಕ್ಟ್ರಾನಿಕ್ಸ್ ಅವರು ಅಪ್ಲೈ ಇಲ್ಲಿ ಮಾಡ್ಕೋಬೇಕು. ಅದನ್ನು ಕೊಟ್ಟಿದ್ದಾರೆ ನೋಡಿ ಗೈಸ್. ಓಕೆ, ಅದೊಂದು ವೆರಿ ಇಂಪಾರ್ಟೆಂಟ್. ಅಂದರೆ ಈ EEE ಬ್ರಾಂಚ್ ಅವರು ಇಲ್ಲೇ ಅಪ್ಲೈ ಮಾಡಬೇಕು, ಆ್ಯಂಡ್ ECE ಬ್ರಾಂಚ್ ಅವರು ಇಲ್ಲೇ ಅಪ್ಲೈ ಮಾಡಬೇಕು. ಓಕೆ, ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಸಹ ಇಲ್ಲೇ ಆಗಬೇಕು. EI ಬ್ರಾಂಚ್ ಯಾವುದೇ ಥರ ಎಕ್ಸ್ಪೀರಿಯನ್ಸ್ ಬೇಕಾಗಲ್ಲ. ಓಕೆ, ಆ್ಯಂಡ್ ಕೆಮಿಕಲ್ ಡಿಸಿಪ್ಲೈನ್ ಆದರೆ ನೀವು ITI ಪ್ಲಸ್ SSLC ಆಗಿದ್ರೆ ಈ ಪರ್ಟಿಕ್ಯುಲರ್ ಟ್ರೇಡ್ಸಲ್ಲಿ ಆಗಿರಬೇಕು, ಆ್ಯಂಡ್ ವಿತ್ 2 years ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅದೇ ಡಿಪ್ಲೊಮಾ ಆದರೆ 3 years ಇದ್ದರೆ ಸಾಕು ವಿತೌಟ್ ಎನಿ ಎಕ್ಸ್ಪೀರಿಯನ್ಸ್. 3 years ಇನ್ ಕೆಮಿಕಲ್. ಪಲ್ಪ್ ಆ್ಯಂಡ್ ಪೇಪರ್ 3 years ಡಿಪ್ಲೊಮಾ ಇನ್ ಪಲ್ಪ್ ಆ್ಯಂಡ್ ಪೇಪರ್ ಟೆಕ್ನಾಲಜಿ ಆರ್ ವುಡ್ ಆ್ಯಂಡ್ ಪೇಪರ್ ಟೆಕ್ನಾಲಜಿನಲ್ಲಿ ಮಾಡಿದ್ರು ಸಹ ಓಕೆ, ಎಕ್ಸ್ಪೀರಿಯನ್ಸ್ ನಾಟ್ ಎಸೆನ್ಷಿಯಲ್. ಆ್ಯಂಡ್ ಸಿವಿಲ್ ಡಿಸಿಪ್ಲೈನ್ ಆಲ್ಸೋ ಸಿಮಿಲರ್ ಟು ದ ಅದರ್ ಕ್ಯಾಟಗರೀಸ್. ಓಕೆ, ಸಿವಿಲ್ ಇಂಜಿನಿಯರಿಂಗ್ ಇನ್ 3 years ಇನ್ ಡಿಪ್ಲೊಮಾ ಇನ್ ಸಿವಿಲ್ ಮಾಡಿರಬೇಕು with 2 years. I mean diploma holders do not need any kind of experience. Okay, chemistry 18 to 28 years. ನೋಡಿ BSc ಇನ್ ಕೆಮಿಸ್ಟ್ರಿ ಆಗಿರ್ಬೇಕು ಇದಕ್ಕೆ. ಓಕೆ, ಎಕ್ಸ್ಪೀರಿಯನ್ಸ್ ಯಾವುದೇ ಥರ ಬೇಕಾಗಿಲ್ಲ. ಈಗ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಗ್ರೇಡ್ 1 ನಾನ್ ಟೆಕ್ನಿಕಲ್ ಆಗಿದ್ರೆ ಅಕೌಂಟ್ಸ್ ಅಸಿಸ್ಟೆಂಟ್ ಅಂತಿದೆ. ಇದಕ್ಕೆ ನೋಡಿ BCom ಆಗಿರಬೇಕು ವಿತ್ 60% ಮಾರ್ಕ್ಸ್ ಇನ್ ಅಗ್ರಿಗೇಟ್ ಫ್ರಮ್ ಎ ಗೌರ್ಮೆಂಟ್ ರೆಕಾಗ್ನೈಸ್ಡ್ ಇಂಡಿಯನ್ ಯೂನಿವರ್ಸಿಟಿ. ಎಕ್ಸ್ಪೀರಿಯನ್ಸ್ ಈಸ್ ನಾಟ್ ರಿಕ್ವೈರ್ಡ್. ಓಕೆ, 2 ಪೊಸಿಷನ್ಸ್ ಇದಾವೆ ಅಕೌಂಟ್ ಅಸಿಸ್ಟೆಂಟ್ಗೆ, ಆ್ಯಂಡ್ ಆಫೀಸ್ ಅಸಿಸ್ಟೆಂಟ್ಗೆ ಸಹ ನಿಮಗೆ ಎನಿ ಗ್ರಾಜ್ಯುಯೇಟ್ ಅಂತ ಕೊಟ್ಟಿದ್ದಾನೆ. ಎನಿ ಗ್ರಾಜ್ಯುಯೇಟ್ ಆರ್ ಎಲಿಜಿಬಲ್ ವಿತ್ ಮ್ಯಾಕ್ಸಿಮಮ್ ಏಜ್ ಆಫ್ 28 years. ಎನಿ ಗ್ರಾಜ್ಯುಯೇಟ್ ವಿತ್ 60% ಮಾರ್ಕ್ಸ್ ಇನ್ ಅಗ್ರಿಗೇಟ್ ಫ್ರಮ್ ಎ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಈಸ್ ನಾಟ್ ರಿಕ್ವೈರ್ಡ್. ಓಕೆ, ಸೊ ದಿಸ್ ಆರ್ ದ ಬ್ಯೂಟಿಫುಲ್ ಓಪನಿಂಗ್ಸ್ ಗೈಸ್. ಅಪ್ಲೈ ಮಾಡ್ಕೊಳ್ಳಿ, ಡು ನಾಟ್ ವೇಸ್ಟ್ ಯುವರ್ ಟೈಮ್. ಆ್ಯಂಡ್ ಇಲ್ಲಿ ನೋಡಿ ಇನ್ನೂ ರಿಸರ್ವೇಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಸಹ ಇದೆ. SC ST ಆದರೆ 5 ವರ್ಷ ರಿಲ್ಯಾಕ್ಸೇಷನ್ ಸಿಗುತ್ತೆ. OBC ಆದರೆ ನಾನ್ ಕ್ರಿಮಿ ಲೇಯರ್ ಅಂತಿದ್ರೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ.
ಹಾಗೂ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇದ್ದೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಫ್ರಮ್ ಗೌರ್ಮೆಂಟ್ ಆಫ್ ಇಂಡಿಯಾ. ಅಂಡ್ ಫಾರ್ ಅದರ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂಡ್ ಕಮಿಷನ್ ಇನ್ ಆಫೀಸರ್ಸ್ ಏನಾರಿದ್ದರೆ ನಿಮ್ಗೆ 3 ವರ್ಷ ಸರ್ವಿಸ್ ಸಿಗುತ್ತೆ. ಅದು ಯಾರಿರಲ್ಲ ಯೂಶಲಿ. ಓಕೆ, ದಟ್ಸ್ ಫೈನ್. ಸೊ ದಟ್ ಈಸ್ ವಾಟ್ ಆಲ್ ಅಬೌಟ್ ದಿಸ್ ನೋಟಿಫಿಕೇಶನ್. ಇನ್ನು ನಾನು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಓನ್ಲಿ ಇನ್ ದ ರೆಸ್ಪೆಕ್ಟಿವ್ ಕ್ವಾಲಿಫಿಕೇಶನ್ ನೋಡಿ, ಇದು ಬೇಕಾಗಿಲ್ಲ. ದಿಸ್ ಇಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್. ಲೆಟ್ ಮಿ ಗೋ ಟು ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಯು ನೀಡ್ ಟು ಅಪ್ಲೈ. ಇದನ್ನ ಅಪ್ಲಿಕೇಶನ್ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ, ಅದು ವೆರಿ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಎಕ್ಸಾಮಿನೇಷನ್ ಫೀ ಕಡೆ ಬರೋದಾದರೆ SC ST ಆ್ಯಂಡ್ PWD ನೋ ನೀಡ್ ಟು ಪೇ ಎನಿ ಫೀಸ್, ಬಟ್ ಇಂಟಿಮೇಷನ್ ಚಾರ್ಜಸ್ ಆರ್ ದೇ 200 rupees ಪೇ ಮಾಡಬೇಕು. ಆ್ಯಂಡ್ ಫಾರ್ ಆಲ್ ಅದರ್ ಕ್ಯಾಟಗರಿ OBC WS ಆ್ಯಂಡ್ ಅನ್ರಿಸರ್ವ್ಡ್ ಎಲ್ಲರೂ 600 rupees ನೀಡ್ ಟು ಪೇ. ಓಕೆ, ಆ್ಯಂಡ್ ಆನ್ಲೈನ್ ಮೆಥಡ್ ಓನ್ಲಿ ಯು ನೀಡ್ ಟು ಪೇ. ಆ್ಯಂಡ್ ದ ಪೇ ಸ್ಕೇಲ್ ಮಿನಿಮಮ್ ಬೇಸಿಕ್ ಪೇ ನೋಡಿ ಗೈಸ್, ಬೇಸಿಕ್ ಪೇ ಈಸ್ 24,200. Process assistant grade 1 and the level of the pay will be level 2. Basic salary is 24,500, and along with that there will be too many benefits, that is HRA, DA is of 50%. Okay, basic pay DA will be 50% of your HRA, ಅಂದರೆ ಇದರಲ್ಲಿ 50% ತಗೋತಾರೆ. 50% ಜಾಸ್ತಿ ಅಂದರೆ ಇದರಲ್ಲಿ 50% ಏನು ಬರುತ್ತೆ ಅದಕ್ಕೆ ಮತ್ತೆ ಆ್ಯಡ್ ಮಾಡಬೇಕು. ಹಾಗೂ HRA ನೋಡಿ ಡಿಪೆಂಡಿಂಗ್ ಆನ್ ದ ಪ್ಲೇಸ್ ಆಫ್ ಪೋಸ್ಟಿಂಗ್ 18% ಇರುತ್ತೆ ಫಾರ್ ಮೈಸೂರು. ಅಂಡ್ ಅದಾದ್ಮೇಲೆ ಎಲ್ಲ ಥರ ಅಲಯನ್ಸಸ್ ಇದೆ ನೋಡಿ. PF ಇದೆ, ಗ್ರ್ಯಾಚ್ಯುಟಿ, ಇಂಡೋರ್ ಮೆಡಿಕಲ್ ಐಮ್ ಅಲಯನ್ಸಸ್, ಔಟ್ಡೋರ್ ಮೆಡಿಕಲ್ ಐಮ್ ರಿಂಬರ್ಸ್ಮೆಂಟ್, LTF, ಚಿಲ್ಡ್ರನ್ ಎಜುಕೇಷನ್ ಅಲಯನ್ಸ್, ವಾಷಿಂಗ್ ಮಷಿನ್ ಅಲಯನ್ಸ್, ಫರ್ನಿಷಿಂಗ್ ಅಲಯನ್ಸ್, ಇಂಟ್ರೆಸ್ಟ್ ಸಬ್ಸಿಡಿ ಆನ್ ಹೌಸಿಂಗ್ ಲೋನ್, ಕ್ಯಾಂಟೀನ್ ಫೆಸಿಲಿಟಿ, ಕನ್ವೆನ್ಸ್ ರಿಂಬರ್ಸ್ಮೆಂಟ್, ಪರ್ಸನಲ್ ಲಿಂಕ್ಡ್ ಇನ್ಸೆಂಟಿವ್, ಎಲ್ಲ ಥರದ ಬೆನಿಫಿಟ್ಸ್ ಇದೆ ಗೈಸ್. ಓಕೆ, ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಅಪಾರ್ಚುನಿಟಿ ಗೈಸ್, ಡು ನಾಟ್ ಮಿಸ್ ದಿಸ್ ಅಪಾರ್ಚುನಿಟಿ. ಡಿಪ್ಲೊಮಾ ಕ್ಯಾಂಡಿಡೇಟ್ಗೆ ಏನಿಲ್ಲ ಅಂತಂದು ನನ್ನ ತಿಳಿದ ಮಟ್ಟಿಗೆ ಇದೊಂದು 60,000 ತನಕ ಬರುತ್ತೆ ಸ್ಯಾಲ್ರಿ. ಓಕೆ, ಇವೆಲ್ಲ ಬೆನಿಫಿಟ್ಸ್ ಎಲ್ಲ ಸೇರಿಸ್ಕೊಂಡ್ರೆ 55 ಇಂದ 60 ತನಕ ಬರುತ್ತೆ. ಸೆಲೆಕ್ಷನ್ ಕ್ರೈಟೇರಿಯಾ ವೆರಿ ಇಂಪಾರ್ಟೆಂಟ್. ಏನಿರುತ್ತೆ ಸೆಲೆಕ್ಷನ್ ಕ್ರೈಟೇರಿಯಾ? ಸೆಲೆಕ್ಷನ್ ಪ್ರೊಸೀಜರ್ ನೋಡಿ, ಅಬೌವ್ ಕ್ಯಾಂಡಿಡೇಟ್ಸ್ ಆನ್ಲೈನ್ ಟೆಸ್ಟ್ ತಗೋಬೇಕಾಗುತ್ತೆ, ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, ಆ್ಯಂಡ್ ಟ್ರೇಡ್ ಟೆಸ್ಟ್ ಇರುತ್ತೆ, ಅಥವಾ ಟ್ರೇಡ್ ಅಥವಾ ಸ್ಕಿಲ್ ಟೆಸ್ಟ್ ಅಂತ ಕರೀತಾರೆ. ಓಕೆ, ಅದಾದ ನಂತರ ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡ್ತಾರೆ. ಆನ್ಲೈನ್ ಟೆಸ್ಟ್ ಯಾವ್ದು ಬೇಸ್ ಮೇಲೆ ಇರುತ್ತೆ? ಕ್ವಶನ್ಸ್ ಫ್ರಮ್ ರಿಲೆವೆಂಟ್ ಟ್ರೇಡ್ ಅಥವಾ ಪ್ರೊಫೆಷನ್, ಆ್ಯಂಡ್ ಜನರಲ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ, ಆ್ಯಂಡ್ ಕನ್ಸಿಸ್ಟಿಂಗ್ ಆಫ್ ಆಪ್ಟಿಟ್ಯೂಡ್, ಲಾಜಿಕಲ್ ರೀಸನಿಂಗ್, ಜನರಲ್ ಅವೇರ್ನೆಸ್, ಈ ಥರ ಇರುತ್ತೆ. ಓಕೆ, ಆ್ಯಂಡ್ ಟ್ರೇಡ್ ಟೆಸ್ಟ್ ಮಾತ್ರ ನಿಮಗೆ ಪ್ರಾಕ್ಟಿಕಲ್ ಇರುತ್ತೆ. ದಟ್ ವಿಲ್ ಬಿ ಫಾರ್ ಅಟ್ಲೀಸ್ಟ್ 50% ಇನ್ ದ ಟ್ರೇಡ್ ಆರ್ ಸ್ಕಿಲ್ ಟೆಸ್ಟ್ ಟು ಬಿ ಕ್ವಾಲಿಫೈಡ್. 50% ಮಾರ್ಕ್ಸ್ ತೊಗೊಳ್ಳೇಬೇಕು. ಆ್ಯಂಡ್ ಎಕ್ಸಾಮಿನೇಷನ್ ಟೆಸ್ಟ್ ಸೆಂಟರ್ಸ್ ನೋಡಿ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೇ ಇರುತ್ತೆ. ಆ್ಯಂಡ್ ಎಕ್ಸಾಮಿನೇಷನ್ ಸೆಂಟರ್ ವಿಲ್ ಬಿ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಆರ್ ಮೈಸೂರು ಅಷ್ಟೇ. ಎಡೆ ಲೊಕೇಶನ್ಸಲ್ಲಿ ಕೊಟ್ಟಿದ್ದಾರೆ, ಓನ್ ಕಾಸ್ಟಲ್ಲಿ ಬರಬೇಕು. ಈಗ ಫಾರ್ ಎಕ್ಸಾಂಪಲ್ ಫಾರ್ ಡಿಸಿಪ್ಲೈನ್ ಫಾರ್ ಡಿಪ್ಲೊಮಾ ಆ್ಯಂಡ್ ITI ಪ್ಲಸ್ SSLC ಪ್ಲಸ್ ITI ಮಾಡಿದವ್ರಿಗೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಕೆಮಿಕಲ್, ಪಲ್ಪ್ ಆ್ಯಂಡ್ ಪೇಪರ್, ಸಿವಿಲ್ ಕೆಮಿಸ್ಟ್ರಿ ಅವ್ರಿಗೆ ಒಂದೇ ಪ್ಯಾಟ್ರನ್, 80 minutes plus 40. Total duration of the exam will be on 20 minutes only in English language. Logical reasoning is of 20 questions for 20 marks. Aptitude for 20 marks. General awareness for 20 marks. And professional or technical knowledge will be for 40 marks. These are the very important 100 questions, 100 marks exam will be there. ಇದರಲ್ಲಿ ನೀವು ಸ್ಕೋರ್ ಮಾಡಲೇಬೇಕು, ಟಾಪ್ ಸ್ಕೋರ್ ಮಾಡಲೇಬೇಕು. ಇದಕ್ಕೆ ನಾವು ಎಕ್ಸಾಮಿನೇಷನ್ ಪ್ಯಾಟರ್ನ್ಗೆ ತಕ್ಕ ಹಾಗೆ ನಿಮಗೆ ಕೋರ್ಸ್ನ ರೆಡಿ ಮಾಡ್ತೀವಿ ಗೈಸ್. A course will be available for electrical, EEE as well as ECE students, and for all other students the first 3 set of papers will be available: logical reasoning, quantitative aptitude and general awareness. Okay, whoever is interested can contact us. ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ನೀವು ಈ ನಂಬರ್ ಕರೆ ಮಾಡಿ 80735 68849. ಓಕೆ, ಆ್ಯಂಡ್ ಫಾರ್ ಅದರ್ ಜಸ್ಟ್ ಅಸಿಸ್ಟೆಂಟು ಹಾಗೂ ಅಕೌಂಟ್ ಅಸಿಸ್ಟೆಂಟ್ಗೆ ಅವ್ರಿಗೆ ಆದರೆ ಅಕೌಂಟಿಂಗ್ ನಾರ್ಮ್ಸ್ ಬಗ್ಗೆ 40 ಮಾರ್ಕ್ಸ್ ಇದೆ. ರೆಸ್ಟ್ ಆಫ್ ದ ಥಿಂಗ್ಸ್ ಆರ್ ಸೇಮ್. ಆ್ಯಂಡ್ ಆಫೀಸ್ ಅಸಿಸ್ಟೆಂಟ್ಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಪೇಪರ್ ಇರುತ್ತೆ, ನೋ ಸ್ಪೆಸಿಫಿಕ್ ಪೇಪರ್, ಜಸ್ಟ್ ಪಾರ್ಟ್ ಬಿ ಪೇಪರ್ ವಿಲ್ ಬಿ ಅವರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಪೇಪರ್, ದಟ್ಸ್ ಇಟ್. ಓಕೆ, ನೀವು ರೇಷನ್ ಕಾರ್ಡು DL ನಾಟ್ ವ್ಯಾಲಿಡ್ ID ಪ್ರೂಫ್ ಅಂತ ಕೊಟ್ಟಿದ್ದಾರೆ. ಸೊ ರೇಷನ್ ಕಾರ್ಡ್ ಅಥವಾ DL ತೊಗೊಂಡು ಹೋಗೋ ಥರ ಇಲ್ಲ, ಅದು ಬಿಟ್ಟು ಬೇರೆ ಯಾವುದೇ ಕಾರ್ಡ್ ತೊಗೊಂಡೋಗ್ಬೋದು. ಆಧಾರ್ ಕಾರ್ಡ್ ತೊಗೊಂಡೋಗಿ ಅದು ಬೆಸ್ಟ್ ಎಕ್ಸಾಮ್ ಬರೆಯೋದಕ್ಕೆ. ಓಕೆ, ಆ್ಯಂಡ್ ಇಷ್ಟು ಗೈಸ್ ನಿಮಗೆ ಬೇಕಾಗಿರೋಂತಹ ವೆರಿ ಇಂಪಾರ್ಟೆಂಟ್ ಇದು ನಿಮಗೆ ಕಟ್ ಆಫ್ ಇರುತ್ತೆ. ಅನ್ರಿಸರ್ವ್ಡ್ EWS ಅದೇ 45% ಮಿನಿಮಮ್ ಸ್ಕೋರ್ ಮಾಡಲೇಬೇಕು, 100ಗೆ 45 ಮಾರ್ಕ್ಸ್ ಬರಲೇಬೇಕು. OBCಗೆ 40 ಮಾರ್ಕ್ಸ್, SC STಗೆ ಅದೇ 35% ಮಾರ್ಕ್ಸ್ ಬಂದರೆ ಸಾಕು, ಶಾರ್ಟ್ ಲಿಸ್ಟ್ ಮಾಡ್ತಾರೆ.
ನೀವು ಅಪ್ಲೈ ಮಾಡಬೇಕಾದಾಗ ಆನ್ಲೈನಿಂದನೇ ಅಪ್ಲೈ ಮಾಡಬೇಕಾಗುತ್ತೆ. ಜಸ್ಟ್ ಸ್ಕ್ಯಾನ್ ಮಾಡಿ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಇವತ್ತೇ ಸಬ್ಮಿಟ್ ಮಾಡಿ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಆರ್ ಎಲ್ಸ್ ಕಾಂಟ್ಯಾಕ್ಟ್ ನಿಮಗೆ ಡೌಟ್ಸ್ ಏನೇ ಬಂತು ಅಂತಂದರೆ ದಯಮಾಡಿ ಈ ಪರ್ಟಿಕ್ಯುಲರ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ದ ಅಪ್ಲಿಕೇಶನ್ ಪ್ರಾಸೆಸ್ ಇರ್ಬೋದು, ಅಥವಾ ಇದರಲ್ಲಿ ಏನೇ ಡೌಟ್ಸ್ ಇರ್ಬೋದು ಇವಾಗ ಹೇಳಿರೋಂತಹ ಅಡ್ವರ್ಟೈಸ್ಮೆಂಟಲ್ಲಿ. ಆ್ಯಂಡ್ ಫಾರ್ ದ ಕೋರ್ಸ್ ಇನ್ಫಾರ್ಮೇಷನ್, related to EEE and ECE, contact this number 8073549. and along with that ನಾನು ಏನು ಮಾಡಿರ್ತೀನಿ, ಗ್ರೂಪು ಸಹ ಕ್ರಿಯೇಟ್ ಮಾಡಿರ್ತೀನಿ. ಓಕೆ, ಗ್ರೂಪ್ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಓಕೆ, ಆ ಗ್ರೂಪ್ ಲಿಂಕಿಗೆ ನೀವು ಜಾಯ್ನ್ ಆಗ್ಬೋದು. ಆ್ಯಂಡ್ ಫಾರ್ ಕೋರ್ಸ್ ಇನ್ಫಾರ್ಮೇಷನ್ ಏನಾದರೂ ಬೇಕಿತ್ತು ಅಂತಂದರೆ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ for EEE and ECE, and for other branches only the part A paper will be available. Contact this number. Okay, thank you guys for watching my channel, and I wish you all the best. See you. Good day.